ಓಂ ಶಾಂತಿ. ಪರಮಾತ್ಮ ಶಿವನ 3 ಮಹಾವಾಕ್ಯಗಳಾಗಿವೆ. ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ. ಇದು ನಮ್ಮ ಅಂತಿಮ ಸ್ಥಿತಿಯಾಗಿರಬೇಕಾಗಿದೆ. ನಿರಾಕಾರ ಶಿವತಂದೆಯು ಪ್ರಜಾಪಿತ ಬ್ರಹ್ಮ ತಂದೆ ಶರೀರದಲ್ಲಿ ಪ್ರವೇಶ ಆಗಿ 1936ರಿಂದ 1969ರವರೆಗೆ ಬ್ರಹ್ಮ ತಂದೆಯವರ ಶರೀರದ ಮಾಧ್ಯಮದ ಮುಖಾಂತರ ನಮಗೆ 33 ವರ್ಷಗಳು ಜ್ಞಾನದ ಮಳೆಯನ್ನು ಸುರಿಸಿದ್ದಾರೆ. ಬ್ರಹ್ಮ ತಂದೆಯು ಪರಮಾತ್ಮನು ತಿಳಿಸಿರುವಂತಹ ಸತ್ಯ ಗೀತಾ ಜ್ಞಾನವನ್ನು ಅಭ್ಯಾಸ ಮಾಡಿ ಅಂತಿಮ ಗುರಿಯಾದ ಫರಿಷ್ಠಾ ಸ್ಥಿತಿಯನ್ನು ತಲುಪಿದರು. ಅಂದರೆ ತಮ್ಮ ಎಲ್ಲ 63 ಜನ್ಮಗಳ ಪಾಪದ ಸಂಸ್ಕಾರವನ್ನು ಸಹಜ ಜ್ಞಾನ ಮತ್ತು ರಾಜಯೋಗದ ಅಭ್ಯಾಸದಿಂದ ಸಮಾಪ್ತಿಗೊಳಿಸಿ ಪಾವನರಾಗಿ ಶರೀರದ ಬಂಧನದಿಂದ ಮುಕ್ತರಾಗಿ ಅವ್ಯಕ್ತ ಅಂದರೆ ಏಂಜಲಿಕ್ ಫರಿಷ್ಠಾ ಸ್ಥಿತಿಯನ್ನು ಹೊಂದಿದರು. ಅವರೀಗ ತಮ್ಮ ಸೂಕ್ಷ್ಮ ಶರೀರದ ಮುಖಾಂತರ ಸೂಕ್ಷ್ಮ ಪತನವಾಸಿಯಾಗಿದ್ದಾರೆ. 1936ರಿಂದ 1969ರವರೆಗೆ ಭಗವಂತ ಶಿವನು ಯಾವ ಜ್ಞಾನವನ್ನು ತಿಳಿಸಿದ್ದಾರೋ ಅದಕ್ಕೆ ಸಾಕಾರ ಮುರಳಿ ಎಂದು ಕರೆಯುತ್ತೇವೆ. ಅಂದರೆ ಬ್ರಹ್ಮರವರ ಸ್ಥೂಲ ಶರೀರದ ಮುಖಾಂತರ ತಿಳಿಸಿರುವಂತಹದ್ದು. 1900 ಜನವರಿ 18ರಂದು ಪ್ರಜಾಪಿತ ಬ್ರಹ್ಮ ತಂದೆಯು ತಮ್ಮ ಸ್ಥೂಲ ಶರೀರವನ್ನು ತ್ಯಜಿಸಿದ ನಂತರ ತಿಳಿಸಿರುವಂತಹ ಮಹಾವಾಕ್ಯಗಳಿಗೆ ಅವ್ಯಕ್ತ ಮುರಳಿ ಎಂದು ಕರೆಯುತ್ತೇವೆ. ಶಿವತಂದೆಯು ತಿಳಿಸಿರುವಂತಹ 3 ಮಹಾಮಂತ್ರವನ್ನು ಕಾರ್ಯರೂಪದಲ್ಲಿ ತರಲು ಸಹಜವಾದ ಯುಕ್ತಿಯಾಗಿದೆ. ನಿರಾಕಾರಿ ಎಂದರೆ ಸ್ಮೃತಿಯಲ್ಲಿ ನಾನು ಆತ್ಮ ನಿರಾಕಾರಿಯಾಗಿದ್ದೇನೆ ಎಂದು ಅಭ್ಯಾಸ ಮಾಡುವುದು, ಹಾಗೂ ಆ ಸ್ಥಿತಿಯ ಅನುಭವ ಮಾಡುವುದು. ನಿರಹಂಕಾರಿ ಎಂದರೆ ನಮ್ಮ ವಾಣಿ ಅಂದರೆ ಮಾತಿನಲ್ಲಿ ನಿರಹಂಕಾರಿಯಾಗಿರಬೇಕು, ಕರ್ಮದಲ್ಲಿ ನಿರ್ವಿಕಾರಿಯಾಗಿರಬೇಕು. ಆಗ ಸಹಜವಾಗಿ ಹಳೆಯ ಕರ್ಮ ಬಂಧನಗಳಿಂದ ಮುಕ್ತರಾಗಲು ಸಾಧ್ಯ ಹಾಗೂ ಅಂತಿಮ ಸ್ಥಿತಿಯಾದ ನಷ್ಟಮೋಹ ಸ್ಮೃತಿ ಸ್ವರೂಪದಲ್ಲಿರಲು ಸಾಧ್ಯ. ಓಂ ಶಾಂತಿ.